ಹಲೋ. ಹಿಂದಿನ ದಿನ ರಾತ್ರಿ ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಎಲ್ಲ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಒಂದು ಪುಟ್ಟದಾಗಿ ಪಾರ್ಟಿ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಸಂಡೇ ಆಗಿದ್ದರಿಂದ ನನಗೆ ಸ್ವಲ್ಪ ಲೇಜಿ ಅಂತಂದೇಳಿನೇ ಅನ್ನಿಸ್ತಾ ಇತ್ತು ಸಂಡೇ. ಬಟ್ ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಜರ್ಮನಿಗೆ ಬಂದಮೇಲೆ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ. ಸೊ ಇಂಡಿಯಾದಿಂದನೇ ಬರುವಾಗ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ಮತ್ತು ಕರಿ ಲೀವ್ಸ್ ಪೌಡರ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಆಯಿಲ್ ಮಾಡಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ 1-2 hours ಆದಮೇಲೆ ಹೆಡ್ ಬಾತ್ ಮಾಡಬೇಕಾಗುತ್ತೆ. ಸೊ ಆ ಗ್ಯಾಪಲ್ಲಿ ಕ್ಲೀನಿಂಗ್ನ ಮುಗಿಸ್ಕೊಂಡು ಬಿಡೋಣ. ಇಲ್ಲಿ ನಮ್ಮ ರೂಮಲ್ಲಿ ವಾಲ್ಸ್ ಆಗಿರ್ಬೋದು, ಕಬೋರ್ಡ್ ಆಗಿರ್ಬೋದು ಅಥವಾ ಡೆಸ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ವೈಟ್ ಕಲರಲ್ಲಿ ಇಟ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನ ತುಂಬ ಏಸ್ಥೆಟಿಕ್ ಫೀಲ್ ಕೊಡುತ್ತೆ, ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದ್ರ ಬಾಧೆ ಕ್ಲೀನಿಂಗ್ ಮಾಡುವಾಗಲೇ ಗೊತ್ತಾಗೋದು. ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಆಚೆ ಸ್ವಲ್ಪ ಕೆಲಸ ಇತ್ತು ಅಂತಂದೇಳಿ ಹೊರಟೆ. ಸೊ ಇದಾಗಿತ್ತು ನನ್ನ ಸಂಡೆಯ ಕತೆ. ಮುಂದಿನ ಕತೆಯೊಂದಿಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಾಗೆ ಈ ಥರ ಮತ್ತಷ್ಟು ವಿಡಿಯೋಗಾಗಿ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.